ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಡಿಯೋದಲ್ಲಿ ಮಿಶ್ರ ಬೆಳೆ ಹಾಕಿ 9ನೇ ದಿನಕ್ಕೆ ಚಿಗುರು ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿಗೆ 9th ಡೇ, ಅಂದರೆ 9ನೇ ದಿನ. ಸೊ ಚಿಗುರು ಯಾವ ಥರ ಬಂದಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಎಲ್ಲ ಕಡೆ ಚಿಗುರು ಬಂದಿದೆ, ಆದರೆ ಕೆಲವೊಂದು ಬೀಜಗಳು ಬಂದಿಲ್ಲ. ಈ ಚಿಗುರು ಬಂದು ಮೂಲಂಗಿ ಚಿಗುರು. ಇದು ನೋಡಿ ಅವರೆಕಾಯ್ದು, ಎರಡೂ ಅವರೆಕಾಯ್ದು, ಆ ಕಡೆ ಈ ಕಡೆ ಇರೋದು. ಇಲ್ಲಿ ಮುಂದೆ ನೀವು ನೋಡ್ಬೋದು, ಇದು ಜೋಳದ ಚಿಗುರು, ಮೂಲಂಗಿ ಅವರೇ ಒಟ್ಟಿಗೆ ಇದೆ. ಜೋಳ ಎಲ್ಲ ಕಡೆ ಹಾಕಿದ್ವಿ, ಸೊ ಹಾಗಾಗಿ ಜೋಳ ಎಲ್ಲ ಕಡೆ ಇರುತ್ತೆ. ಇದು ನೋಡಿ ಅವರೇ ಗಿಡದ ಅಂಚಲ್ಲಿ ಸೈಡಲ್ಲಿ ಹಾಕಿರೋದು. ಸೊ ಮಧ್ಯದಲ್ಲಿ ಮೂಲಂಗಿನೂ ಇದೆ. ಸೊ ಚಿಗುರುಗಳು ಈ ಥರ ಕಾಣಿಸುತ್ತೆ. ಓಕೆನಾ, ಎಲ್ಲ ಕಡೆ ಚಿಗುರು ಬಂದಿದೆ. ಈಗ ಚಿಗುರು ಯಾವ ಥರ ಇರುತ್ತೆ ಅಂದರೆ, ಕೆಲವೊಂದು ಎಲೆಗಳನ್ನ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಂದರೆ ಚೆನ್ನಾಗಿ ಗೊತ್ತಿರೋರ್ಗಾರೆ ಗೊತ್ತಾಗುತ್ತೆ, ಬಟ್ ಎಲ್ಲರಿಗೂ ಗೊತ್ತಾಗೋದಿಲ್ಲ. ನಾನು ಅವತ್ತು ಹೇಳಿದ್ದೆ, ಅಲಸಂಡೆ ಕಾಳು, ಏಲಕ್ಕಿ ಕಾಳು, ಬೀನ್ಸ್ದು 3 ಬಗೆಯ ಬೀನ್ಸ್, ಆಮೇಲೆ ಮೂಲಂಗಿ, ಜೋಳ ಎಲ್ಲ ಹಾಕಿ, ಅವರೆಕಾಯಿ ಎಲ್ಲ ಹಾಕಿ. ಈಗ ನಾನು ಅವರೆ ಮತ್ತು ಮೂಲಂಗಿ ಜೋಳ ಅಷ್ಟೇ ತೋರ್ಸೋಕ್ಕಾಗಿದ್ದು. ಆ ಕಡೆ ಹಾಕಿರೋದನ್ನ ನನಗೆಲ್ಲ ಹೋಗೋಕ್ಕೂ ಆಗ್ತಿಲ್ಲ, ಯಾಕಂದರೆ ಮಳೆ ಇದು ಹಾಕಿದ್ಮೇಲೆ ಮಳೆ ಚೆನ್ನಾಗಿ ಬಂತು. ಸೊ ಆ ಕಡೆ ಸೈಡಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಇಲ್ಲಿಂದನೇ ವೀಡಿಯೋ ಮಾಡ್ತಾ ಇರೋದು. ಮತ್ತು ಎಲೆಗಳ ಐಡೆಂಟಿಫಿಕೇಷನ್ ಗೊತ್ತಾಗಲ್ಲ. ಇವಾಗ ಉದಾಹರಣೆಗೆ ಮೂಲಂಗಿನೇ ತಗೊಳ್ಳಿ. ಮೂಲಂಗಿ ನಾನು ನಿಮಗೆ ತೋರಿಸ್ದೆ, ಇವಾಗ ಚಿಗುರು ಹಾರ್ಟ್ ಶೇಪ್ ಥರ ಇದೆ. ಅದು ಸ್ವಲ್ಪ ಬೆಳೀತಾ ಎಲೆಗಳು ಇದೇ ಬದಲಾಗೋಗುತ್ತೆ. ನಿಮಗೆ ಗೊತ್ತಿರುತ್ತೆ ಮೂಲಂಗಿ ಎಲೆ ಯಾವ ಥರ ಇರುತ್ತೆ ಅಂತ ಹೇಳಿ. ಹಾಗಾಗಿ ಇನ್ನು ಸ್ವಲ್ಪ ಇದು ಗ್ರೋತ್ ಆದಮೇಲೆ, ಚಿಗುರು ಗ್ರೋತ್ ಆದಮೇಲೆ, ಅಂದರೆ ಸ್ವಲ್ಪ ಬೆಳ್ಕೊಂಡ್ಮೇಲೆ ಸ್ವಲ್ಪ ಗಿಡ ಥರ ಆಗುತ್ತಲ್ಲ, ಆವಾಗ ನಾನು ಇನ್ನೊಂದ್ಸಲಿ ವೀಡಿಯೋ ಹಾಕ್ತೀನಿ, ಯಾವ್ಯಾವ ಚಿಗುರು ಯಾವ್ಯಾವ ಥರ ಬಂದಿದೆ, ಯಾವ್ಯಾವ ಗಿಡದು ಅಂತ ಹೇಳಿ ನಾನು ನಿಮಗೆ ಡಿಟೇಲ್ ವೀಡಿಯೋ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಅದು ಸಾಲಲ್ಲೇ ಕಾಣಿಸ್ತಾ ಇದೆ. ಇದು ಮಿಶ್ರ ಬೆಳೆ ಹಾಕಿದ್ಮೇಲೆ ಮಳೆ ಚೆನ್ನಾಗಿ ಬಂತು. ಸೊ ಚಿಗುರು ಕೂಡ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು, ನೀರು ಕೂಡ ಅಲ್ಲಲ್ಲೇ ನಿಂತ್ಕೊಂಡಿದೆ ಕೆಲವೊಂದು ಕಡೆ. ಸೊ ಕಂಟಿನ್ಯೂಸ್ ಮಳೆ ಇತ್ತು, ಉದುರ್ತಾನೆ ಇತ್ತು. ನೋಡಿ, ಎಲ್ಲ ಕಡೆ ಚಿಗುರು ಬಂದಿದೆ. ಕೆಲವೊಂದು ಕಾಳುಗಳು ಚಿಗುರು ಬಂದಿಲ್ಲ. ಅದು ನಾನು ಮುಂಚೆನೇ ನಿಮಗೆ ಹೇಳಿದೆ, ಎಲ್ಲ ಕಾಳು ಹಾಕ್ತಿದ್ರೆ ಎಲ್ಲ ಕಾಳದು ಚಿಗುರು ಬರುತ್ತೆ ಅಂತ ಯಾವುದೇ ರೀತಿ ನಾವು ಗ್ಯಾರಂಟಿ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಕಾಳು ಬರುತ್ತೆ, ಕೆಲವೊಂದು ಕಾಳುಗಳು ಬರೋದಿಲ್ಲ. ನೋಡಿ, ಕೆಲವೊಂದು ಕಾಳುಗಳೆಲ್ಲ ಬರೋಲ್ಲ. ಸೊ ಆ ಕಾಳುಗಳು ಬರದಿರೋ ಜಾಗದಲ್ಲಿ ನೋಡಿಕೊಂಡು ಬೇರೆ ಬೀಜಗಳು ಹಾಕ್ತೀವಿ ನಾವು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದಲ್ಲ, ಈ ಥರ ಬಂದಿದೆ. ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ದೊಡ್ಡದಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತೇಳಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.